ಮೊಟ್ಟ ಮೊದಲಾಗಿ ನಿನ್ನಾಡಿದ ಅವರುಗಳಿಗೆ ವಧಿಸಿಕೊಳ್ಳುತ್ತಾ ಇದ್ದೇನೆ. ಏನಿದು ಏನಿದು ರಣಘೋಷ? ಆಕಾಶವೇ ತರಗುರುಳೀತೋ, ಭೂಮಿಯೇ ಇಬ್ಬಾಗವಾಯಿತೋ ಎನ್ನುವ ತರ್ಮವಾಗುತ್ತಾ ಉಂಟು. ರಣ ಕಲಹಳಿಯೊಂದಿಗೆ ರಥವನ್ನೇರಿಕೊಂಡು ಎಲ್ಲಿಗೋ ಹೊರಡುತ್ತಿದೆ. ಏನು ಸಮಾಚಾರ ಪ್ರಭುವೇ? ನೀನು ಕೇಳಲಿಲ್ಲವಲ್ಲ, ನಾನು ಹೊರಟದ್ದು ಕದಂಬ ವನಕ್ಕೆ. ಯಾಕೆ? ಅಲ್ಲಿರುವಂತಹ ಕಾಮಿನಿಯನ್ನು ಕಂಡು ಹೇಳಿದಂತಹ ಚಂಡಮುಂಡರು ಅವಳನ್ನು ವರಿಸಬೇಕೆಂದು ಮನ ಮಾಡಿದ್ದೇನೆ. ಓಹೋ, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯಿತು ಸಂಧಾನ? ಸಂಧಾನವನ್ನು ಮುರಿದಳು. ಚಂಡಮುಂಡನನ್ನು ಕಳುಹಿಸಿಕೊಟ್ಟೆ. ಏನಾಯಿತು? ಚಂಡಮುಂಡನ ಶಿರವನ್ನು ಚಂಡಾಡಿದಳು. ಚಂಡಮುಂಡರು ವರಿದು ಹೋದರೆ ಪ್ರಭುವೇ, ಅದಕ್ಕಾಗಿ ಅವಳನ್ನು ಕರೆತರುವುದಕ್ಕಾಗಿ ನಾನು ಹೊರಟಿದ್ದೇನೆ. ಹೊರಟೆಯಾ ಪ್ರಭುವೇ? ನನ್ನ ಮನದ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ ಉಂಟೆ. ಖಂಡಿತ ಆಲಿಸಬೇಕು.
ತನುಜೇಶಾಗಿ ನಿನ್ನ ಮಾತ ತೂನಿ ನಮಿಗಾದೆ ಮನದಲ್ಲಿ ವ್ಯರ್ಥ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಗೆ ಸಿಲುಕುತ್ತ ಮನಸ್ಸಿನ ಶರಗೆ ಸಿಲುಕುತ್ತ ಬಯಕೆ ಶಾಂತಿಗೆ ದೈತ್ಯನಾಥ ತನುಜೇಶಾಗಿ ನಿನ್ನ ಮಾತ ಪ್ರಮೆಯಾದೆ ಮನದಲ್ಲಿ ವ್ಯರ್ಥ ಸಮುದಾಯದ ಹೊಳೆಯೆನ್ನುವುದು ಗುರುತರವಾದದ್ದು. ನಾಯಕ ಸ್ಥಾನದಲ್ಲಿರುವವ ಕೈಗೊಳ್ಳುವಂತಹ ನಿರ್ಣಯ ನಿನ್ನ ವೈಯಕ್ತಿಕ ವಿಚಾರಕ್ಕಿರಲಿ ಅಥವಾ ಸಮಷ್ಟಿ ಚಿಂತನೆಯಿಂದ ಇರಲಿ, ಅದು ಎಲ್ಲರ ಮೇಲೂ ಪರಿಣಾಮ ಬೀರುವುದಂತೂ ಸತ್ಯ. ನಿನ್ನಂತ ಧೀಮಂತ ವ್ಯಕ್ತಿತ್ವವುಳ್ಳ ಒಬ್ಬ ನಾಯಕನ ಅಡಿಯಲ್ಲಿ ಬದುಕುವಂತ ಅವಕಾಶವಂತಲ್ಲ ಅಂತ ನಾವು ಇಷ್ಟರವರೆಗೆ ಅಭಿಮಾನವನ್ನು ಹೊಂದಿದ್ದೆವು. ಒಂದರ್ಥದಿಂದ ಗರ್ವಿಷ್ಠರೇ ಆಗಿದ್ದೆವು. ಆದರೆ ಇಂದು ಅಂತ ಒಂದು ಆಶಾ ಗೋಪುರವೇ ದರೆಗುರುಳಿದಂತ ಅನುಭವ ನಮ್ಮ ಪಾಲಿಗೆ ಒದಗಿ ಬಂದದ್ದು ಸತ್ಯವೇ ಪ್ರಭು. ಯಾಕೆ ಚಂಡಮುಂಡರಾಡಿದಂತ ಕಾಂತಾರ ನಿವಾಸಿನಿಯಾದ ಕಾಮಿನಿಯ ಕುರಿತಾಗಿ ಇನ್ನಿಲ್ಲದ ಅಪೇಕ್ಷೆಯನ್ನು ತಡೆದಂತವೇ ನೀನು ಕಾಣುತ್ತಾ ಇದ್ದಿ ಪ್ರಭು. ಏನು ಇಷ್ಟರವರೆಗೆ ನಾವೇನು ಸಂಸಾರ ಸಂಬಂಧದ ಸವಿಯನ್ನು ಉಣ್ಣದೆ ಕಾಡು ಮೇಡುಗಳಲ್ಲಿ ಪಡೆದು ಬದುಕಿದವರ ಹೇಳು. ಹೆತ್ತ ತಾಯಿಯೊಂದಿಗೆ ಒಂದು ಬಳಗದೊಂದಿಗೆ ಸುಖದ ಜೀವನವನ್ನೇ ಸಾಗಿಸಿದವರು. ಆದರೆ ಎಲ್ಲದಕ್ಕೂ ಒಂದು ಮಿತಿಯನ್ನು ನಾವು ಕಲ್ಪಿಸಿಕೊಂಡಿದ್ದೆವು. ಎಲ್ಲಿಯವರೆಗೆ ನಮ್ಮವರ ಕುರಿತಾದಂತಹ ವ್ಯಾಮೋಹ, ಎಲ್ಲಿಯವರೆಗೆ ನಮ್ಮವರ ಕುರಿತಾದಂತಹ ಪ್ರೀತಿ ವಿಶ್ವಾಸ, ನಾವು ನಡೆಯುವಂತ ದಾರಿಗೆ ಅವರ ಆರು ತೊಡಕಾಗುವುದಿಲ್ಲ ಅಂತಾದ್ರೆ ಮಾತ್ರ ಅಲ್ವಾ ಅದರ ಕುರಿತಾದಂತಹ ಆಸಕ್ತಿ. ಆದರೆ ಇಂದು ಅದಕ್ಕೆ ತೀರಾ ವಿರುದ್ಧವಾದಂತಹ ವಿಭಿನ್ನವಾದಂತಹ ನಡೆಯನ್ನು ನಿನ್ನ ಬದುಕಿನಲ್ಲಿ ನಾನು ಕಂಡುಕೊಂಡೆ. ಕದಂಬ ಕಾಂತಾರದಲ್ಲಿರುವಂತಹ ಹೆಣ್ಣನ್ನು ಮರಿಸಬೇಕೆನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೀಯ. ಇದರಿಂದ ನೀನೇನು ಹೆಚ್ಚಿನ ಪಡೆಯುವುದಕ್ಕೆ ಉಂಟು ಹೇಳು. ಪ್ರಾರಂಭದಲ್ಲಿ ನಮ್ಮಲ್ಲಿದ್ದಂತಹ ಸಭೆ ಎಂತಹದು, ಎಂತಹ ಸಭಿಕರನ್ನ ಒಳಗೊಂಡಂತಹ ಸಭೆಯಲ್ಲಿ ನಾವು ಮುಂದೆ ಕುಳಿತವನು ನೀನು. ಆದರೆ ಇಂದು ಬರಿದಾದಂತಹ ಈ ಸಭೆ ಕಾರಣವೇನು? ಇದು ನಿನ್ನ ನಡೆಗೆ ಕಾರಣವಾಯಿತೇ ವಿನಃ ಬೇರೆ ಯಾರ ತಪ್ಪು ಅಲ್ಲ ಪ್ರಭೆ. ಒಬ್ಬೊಬ್ಬರನ್ನೇ ಕಳುಹಿಸಿಕೊಟ್ಟೆ, ಅವರನ್ನೆಲ್ಲ ಕೊಲ್ಲಿಸುವುದಕ್ಕೆ ನೀನೇ ಕಾರಣನಾಗಿದ್ದೀಯ. ಈಗ ಮತ್ತೆ ಉಳಿದವರನ್ನು ನೀನು ಬಲಿಯಾಗುವುದಕ್ಕೆ ಹೊರಡ್ತಿ ಅಂತಾದ್ರೆ ಏನು ಪ್ರಭು, ಇದು ಯೋಚನೆ ಮಾಡುವುದಕ್ಕಾಗುವುದಿಲ್ವೇ? ಲೋಕಲೋಕಗಳನ್ನೇ ನನ್ನ ಕಿರು ಬೆರಳಿಂದ ಆಳುತ್ತಾ ಇದ್ದೇನೆ. ನಾನಲ್ಲಿ ಸಾಮಾನ್ಯವಾದಂತಹ ತರುಣಿ ಅಲ್ಲವೇನೋ ಅವಳು. ಯಾರು ಆಕೆ? ತರುಣಿ ಅಲ್ಲ ಅವಳು ಆದಿಮಾಯೇ. ತರುಣಿ ಆದಿಮಾಯೇ ದೊರೆಯೇ ನೆರೆಗೋಚರಿಸುಗಳು ದೊರೆಯೇ ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ. ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ. ನೆರೆಗೋಚರಿಸುಗಳು ದೊರೆಯೇ ಸರ್ವೇಶ್ವರಿಯಲಿ ಮೋಗ ಬೀರುವುದಿದು ಸರಿಯೇ. ಕರುಣಿಗೆಲ್ಲಗವಳು ಆದಿಮಾಯೇ ದೈತ್ಯವರರ ಸಂಹರಿಸುತ್ತ ತ್ರಿನಿಜರ ಪುರೆಯೇ.
ಪ್ರಪಂಚದಲ್ಲಿ ನಮಗೆ ಅನೇಕ ಮಂದಿಯ ಪರಿಚಯವಾಗುತ್ತದೆ. ಅವರೆಲ್ಲರೂ ಪ್ರಾರಂಭದಲ್ಲಿ ಕಾಣುವಾಗ ಒಳ್ಳೆಯವರಾಗಿಯೇ ನಮಗೆ ಕಾಣಿಸುತ್ತಾರೆ. ಆದರೆ 4 ದಿವಸದವರ ತಿರುಗಾಟದಾಗ ಅವರ ಒಳಗೆ ಗುಟ್ಟು ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನೀನೇ ಯೋಚನೆ ಮಾಡಿ ನೋಡು. ಕದಂಬ ವನದಲ್ಲಿರುವಂತಹ ಹೆಣ್ಣು ಯಾರು, ಏನು, ಎತ್ತ, ಯಾವ ಉದ್ದೇಶ, ಇದನ್ನೆಲ್ಲ ನಾವು ಕಲಿತು ಯೋಚಿಸಲೇಬೇಕು ಪ್ರಭುವೇ. ಈ ಪ್ರಪಂಚದಲ್ಲಿ ನಮಗೆ ಎಷ್ಟೆಷ್ಟು ಮಂದಿ ವಿರೋಧಿಗಳಿದ್ದಾರೆ. ನಮ್ಮಿಂದ ಕೈಸೋತ ದೇವಾದಿ ದೇವತೆಗಳಿರಬಹುದು, ಋಷಿ ಮುನಿಗಳಿರಬಹುದು, ಸಾಧು ಸಜ್ಜನರಿರಬಹುದು. ಇವರೆಲ್ಲರೂ ತನ್ನ ಕಷ್ಟವನ್ನು ದೂರಿಕೊಳ್ಳುವುದಕ್ಕಾಗಿ ಮಹಾಚೇತನದ ಮೊರೆ ಹೋಗಿದ್ದಾರೆ. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸುವುದಷ್ಟೇ ಸತ್ಯವಲ್ಲ, ಅದರಿಂದ ಆಚೆಗೂ ಒಂದು ಶಕ್ತಿ ಇದೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಲೇಬೇಕು. ಇಂದು ಕದಂಬ ವನದಲ್ಲಿರುವಂತಹ ಹೆಣ್ಣನ್ನು ನೀನು ಸಾಮಾನ್ಯದವಳು ಅಂತ ಭಾವಿಸಿದ್ದೀಯ, ತರುಣಿ ಅಂತ ಆಡ್ತಾ ಇದ್ದಿ. ಆ ತರುಣಿಯೇ ಹೌದು ಅಂತಾದರೆ ಧೂಮ್ರಾಕ್ಷರನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ? ಅವನ ಸಾಮರ್ಥ್ಯವನ್ನೇನು ಪ್ರಪಂಚದಲ್ಲಿ ಕಾಣದೇ ಇರುವವರ ಹೇಳು ನಾವು. ಒಂದು ಹೊತ್ತಿಗೆ ಆ ಹರಣದ ಹೋರಾಟಕ್ಕೆ ನಿಂತರೆ ಅವನ ಹಣೆಯಲ್ಲಾದರೂ ಬೆವರನ್ನು ಮೂಡಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದಂತ ಆ ಧೂಮ್ರಾಕ್ಷ ಇಂದು ಸುಟ್ಟು ಸುಕಾರಿಯಾಗಿ ಹೋಗಿದ್ದಾನೆ. ಚಂಡ ಮುಂಡರ ಶಿರವನ್ನೇ ಚೆಂಡಾಟಕ್ಕೆ ವಿನಿಯೋಗ ಮಾಡಿದ್ದಾಳೆ ಅಂತಾದರೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ವಾ? ಅವಳು ಸಾಮಾನ್ಯ ತರುಣಿಯಲ್ಲ, ಜಗದಾದಿ ಮಾಯೆ ಇದ್ದಾಳೆ. ಹಾಗಾಗಿ ಹಠವನ್ನು ಬಿಡು ಪ್ರಭುವೇ. ರಕ್ತಬೀಜ, ನಿನ್ನ ಕೊನೆಯ ನಿರ್ಧಾರವೇನು ಕೇಳುತ್ತೀಯಾ? ಬಿಡು ಮನದ ಮೂರ್ಖತೆಯ, ಬಿಡೋ ಒಡೆಯ ಜಗದ ಒಡತಿಯ ಚರಣಗೆ ಭಕ್ತಿಯೀರಲಿ ಉಡಮಡುತ್ತ ಜಗದ ಒಡತಿಯ ಚರಣಗೆ ಭಕ್ತಿಯೀರಲಿ ಉಡಮಡುತ್ತ ಧಾತ್ರಿಯಲಿ ಜಡಜ ಪೀಠನ ವರದ ತೆರಗಲಿ, ಧಾತ್ರಿಯಲಿ ಜಡಜ ಪೀಠನ ವರದ ತೆರಗಲಿ, ಪಡೆದು ಸುಖವನು ಮಾಡುವುದೆನುತ ನುಡಿಯೇ, ಪಡೆದು ಸುಖವನು ಮಾಡುವುದೆನುತ ನುಡಿಯೇ. ಒಡೆಯ ಬಿಡೋ 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 ಮನದ ಮೂರ್ಖತೆಯ, ಮುಂದೆ ನಡೆ ಹೇಗಿರಬೇಕು ಎನ್ನುವಂತ ಪ್ರಶ್ನೆ ಮುಂದಿಡ್ತಾ ಇದ್ದೀಯ. ನಿನಗೆ ದಾರಿ ತೋರಿಸುವುದಕ್ಕೆ ನಾವೆಲ್ಲ ಇರುವವರ ಹೇಳು. ನೀ ತೋರಿದಂತಹ ದಾರಿಯಲ್ಲಿ ಗಮಿಸಬೇಕಾದಂತಹ ಬದ್ಧತೆಯಿಂದ ಒಂದು ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೇನೆ. ಬಂದವಳು ಸಾಮಾನ್ಯ ತರುಣಿಯಲ್ಲ, ಜಗದಾದಿ ಮಾಯೆ ಇದ್ದಾಳೆ. ಒಂದು ವೇಳೆ ಶರಣಾದೆ ಉಂಟಾದರೆ ಬದುಕುವುದಕ್ಕೆ ಅವಕಾಶ ಉಂಟು. ಕಾಲಿಗೆರಗು ಪ್ರಭುವೇ. ಮುಚ್ಚು ಬಾಯಿ. ಒಂದಾದ ತುಟಿಗಳನ್ನು ಎರಡು ಮಾಡಿದರೆ ಜಾಗ್ರತೆ. ನೀನಲ್ಲದ ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಈ ಮಾತನ್ನಾಡುತ್ತಿದ್ದರೆ ಅವರ ನಾಲಿಗೆಯನ್ನು ಸೆಳೆ ಬಿಡುತ್ತಿದ್ದೆ. ಅಲ್ಲ, ನಿನ್ನ ಜಾಗದಲ್ಲಿ ಬೇರೆ ಯಾರು ಇರುವುದಾದ್ರೆ ಇಷ್ಟು ಮಾತಾಡುವುದೂ ಇಲ್ಲ ನಾನು. ಸಂಬಂಧದಲ್ಲಿ ಅಳಿಯನಾಗಿ ಹೋದ ನೀನು ಏನಂದ್ರೆ ಅವಳ ಪಾದಕ್ಕೆ ಬಿದ್ದು ಶರಣಾಗಬೇಕು. ಅದೊಂದೇ ದಾರಿ ಇರುವುದು ಪ್ರಭು. ಇಟ್ಟಂತಹ ಹೆಜ್ಜೆಯನ್ನು ಹಿಂದಿಡಲಾರೆ. ನಾನು ಅರ್ಥವಿಸಿಕೊಂಡಿದ್ದೇನೆ. ಹೇಗೆ? ಹೋದ ರಾಕ್ಷಸ ವೀರರೆಲ್ಲ ಅಳಿದು ಹೋಗಿದ್ದಾರೆ. ಹೌದು. ಜೀವದ ಭಯ ನಿನಗೆ. ರಣ ಹೇಳಿ
ಮಾಡಿ ನನ್ನ ಹಿಂದೆ ರಣ ಹೇಳಿ ಅಂದೆಯೋ ರಕ್ತ ಬೀಜ ಬದುಕಬೇಕು ಎನ್ನುವಂತ ಅಪೇಕ್ಷೆಯಿಂದ ಮಾತುಗಳನ್ನು ಆಡಿದ್ದಲ್ಲ, ನೀನು ಉಳಿಯಬೇಕು ಎನ್ನುವಂತ ಅಪೇಕ್ಷೆಯಿಂದ ಆಡಿದ್ದೇನೆ. ಬದುಕಬೇಕು ಎನ್ನುವಂತ ಅಪೇಕ್ಷೆ ನಮಗೆ ಯಾವತ್ತೂ ಬರುವುದಕ್ಕೆ ಇಲ್ಲ. ರಣ ವೀಳ್ಯವನ್ನು ಕೊಡು, ಕದಂಬ ವನವನ್ನು ಸೇರಿಕೊಂಡು ಆ ಹೆಣ್ಣನ್ನು ಎಳ ತರ್ತೇನೆ. ವೀಳ್ಯವನ್ನು ಕೊಟ್ಟು ಹರಸಿದ್ದೇನೆ, ಸರಿ, ಒಳ್ಳೆಯ ವಿಷಯವನ್ನು ಹೊತ್ತುತ್ತ ಮೆರೆಯುತ್ತೀ ಮಗನ ಪವನದಲ್ಲಿ ಕಂಡು ದೇವಿಯ ಶಿವೆಯನು ಗಾಢ ಗಣಪತಿ ಕುಳಿತ ಶಿವೆಯನು ಮಾಡಿದನು ನಿಶ್ಚಯ ಮನದೊಳಗೆ ಇವಳನು ತಿಳಿಯದಿರಿತಾಯ್ತೆ ಮಾಡಿದನು ನಿಶ್ಚಯ ಮನದೊಳಗೆ ಇವಳನು ತಿಳಿಯದಿರಿತಾಯ್ತೆ ಮಾಡಲಿನ್ನೇನ ಕಟ ಮಾಡಲಿನ್ನೇನ ಕಟ ಶುಂಭನ ಕುಡೆ ಒರೆದು ಬದಿಗೆ ಶುಂಭನ ಕುಡೆ ಹಾಗೆಯ ಒರೆದು ಬದಿಗೆ ಮಾಡಲಿನ್ನೇನ ಕಟ ಆದರೂ ನುಡಿಸಿದ ಬೆನೆನುತ ಆದರೂ ನುಡಿಸಿದ ಬೆ ಜನುತಾಯ ನೋಡಿದನು ಕಲಿ ರಕ್ತ ಬೀಜ ಗಾಡು ಗಣಪತಿ ಕುಳಿತ ಶಿವೆಗನು ನೋಡಿದನು ನೋಡಿದೆ 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 ಕೊಂಡನೆಯ ನೋಡಿದೆ ಮನದನಿಯೇ ನೋಡಿದೆ. ಒಡೆಯನಾಡಿದಂತ ಮಾತುಗಳನ್ನು ಕೇಳಿ ರೋಷಾವೇಶದಿಂದ ರಥವನ್ನೇರಿಕೊಂಡು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದವನು ರಕ್ತ ಬೀಜ. ಕದಂಬಾವನವನ್ನು ಪ್ರವೇಶ ಮಾಡುವ ಕಾಲಕ್ಕೆ ಎದೆಯುಬ್ಬಿಟ್ಟು ಅಹಂಕಾರ ಭಾವದಿಂದಲೇ ಇಲ್ಲಿಗೆ ಬಂದವನು ನಾನು. ಆದರೆ ಕದಂಬಾವನವನ್ನು ಪ್ರವೇಶ ಮಾಡಿ ಒಂದರ ಮೇಲೆ ಒಂದು ಹೆಜ್ಜೆ ನಿಡುತ್ತಾ ಮುಂದೆ ಮುಂದೆ ಸಾಗಿ ಬಂದಾಗ ನಾನು ಎನ್ನುವಂತ ಭಾವವೇ ಇಳಿದು ಹೋಯಿತು. ಅಹಂಕಾರವೆನ್ನುವುದು ನನ್ನಿಂದ ದೂರವಾಯಿತು. ನಾನೇ ಎಳೆ ತರುತ್ತೇನೆ ಎನ್ನುವಂತ ಗರ್ವ ಭಾವವು ಎಲ್ಲಿ ಹೋಯಿತೋ ನಾನರಿಯೇ. ಇದಕ್ಕೆ ಕಾರಣವಾದದ್ದೇನು? ಕದಂಬ ವನದಲ್ಲಿ ನೆಲೆಯಾಗಿರುವಂತ ಈ ಜಗದಾದಿ ಮಾಯೆ ಕಾಣಬಾರದೆ ಅಂಬರದತ್ತ ನೋಡಿದೆ ಅಂತಾದರೆ ಒಂದು ಉಯ್ಯಾಲೆಯನ್ನು ಇಳಿ ಬಿಡುತ್ತಿದ್ದಾಳೆ. ಅದರಲ್ಲಿ ಕುಳಿತಿದ್ದಾಳೆ ಈಕೆ. ಅತ್ತಿಂದಿತ್ತ ಇತ್ತಿಂದತ್ತ
ತೂಗುತ್ತಿರುವಂತಹ ಉಯ್ಯಾಲೆಯ ಚಂದವನ್ನು ಕಾಣಬಾರದೆ. ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ನಾನು ಓರ್ವಲೇ ಮಾಡಬಲ್ಲೆ. ಮೂರು ಮೂರ್ತಿಗಳನ್ನಾದರೂ ಸೃಷ್ಟಿಸುವಂತ ಸರ್ವಶಕ್ತಿ ನಾನಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಈ ರೂಪದಿಂದ ಬಂದು ಕುಳಿತಿದ್ದಾಳೆ. ಅಬ್ಬಬ್ಬಾ, ಚಂಡಮುಂಡರಿಗೆ ಈಕೆಯೊಬ್ಬಳು ಸಾಮಾನ್ಯ ತರುಣಿಯಂತೆ ಕಂಡಳಂತೆ. ಏನು ಈಕೆ ಸಾಮಾನ್ಯ ತರುಣಿಯೇ? ಇಲ್ಲವೇ ಇಲ್ಲ. ಸರಿಯಾಗಿ ಗಮನಿಸಿದೆ. ಹೌದಂತಾದರೆ ಅಖಂಡ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡು ಪರಿಯುವಂತಹ ಮಹಾಮಾತೆ ಈಕೆ ಇದ್ದಾಳೆ ಎನ್ನುವುದೇ ಸ್ಪಷ್ಟ. ಒಂದು ಕೈಯಲ್ಲಿ ಸುಮವ ಹಿಡಿದು ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದ ಕೆಳಗಿದೆ ಅಂತಾದರೆ ಹೂ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ಬೇಕು ಎನ್ನುವಂತ ಹಠದಿಂದ ಈಕೆಯನ್ನು ಎಳೆಯುವುದಕ್ಕಾಗಿ ನಾವು ಮುಂದಾದೆ ಉಂಟಾದರೆ ಹಿಡಿದಿರುವಂತಹ ಆಯುಧದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿಯೇ ಈ ರೀತಿಯಿಂದ ಬಂದು ಕುಳಿತಿದ್ದಾಳೆ. ನಾನದೇ ಮದುವೆಯಾಗಬೇಕೆನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಏನು ವರ್ಷಗಳಾಯಿತು ಅವನಿಗೆ. ಕೂದಲು ಬಿಳಿಯಾಗಿದೆ, ಹಲ್ಲುಗಳೆಲ್ಲ ಉದುರರಿರುವುದಕ್ಕೆ ಪ್ರಾರಂಭವಾಗಿದೆ. ಈಗ ಮದುವೆಯ ಹುಚ್ಚು ನನ್ನ ಒಡೆಯನಿಗೆ ಆಗಬೇಕಾ? ಹಾಗಾದ್ರೆ ಏನಿದರ ಅರ್ಥ? ಇದು ಮದುವೆಯಲ್ಲ, ಆಸೆ. ಅವನ ಯೋಚನೆ ಎನ್ನುವುದೇ ಒಂದು ಬೇರೆಯದ್ದೇ ಉಂಟು ಎನ್ನುವುದೇ ಸ್ಪಷ್ಟ. ಕೋಟಿ ಕೋಟಿ ವರುಷಗಳ ಆಯಸ್ಸನ್ನು ಕಳೆದಾಯಿತು, ಎಲ್ಲಾ ರೀತಿಯ ಸುಖಭೋಗದ ಜೀವನವನ್ನು ಅನುಭವಿಸಿದ್ದಾಯಿತು. ಇನ್ನು ಉಳಿದಿರುವುದು ಒಂದೇ ಮೋಕ್ಷಧಾಮ. ಅದನ್ನು ಪಡೆಯಬೇಕು ಎನ್ನುವಂತ ಅಪೇಕ್ಷೆ ಇನ್ನು ನನ್ನ ಒಡೆಯನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಅದಕ್ಕಾಗಿ ಇವರ ಜೊತೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾನೆ. ಇಲ್ಲ ಅಂತಾದರೆ ಇವರ ಜೊತೆ ವಿರೋಧ ಕಟ್ಟಿಕೊಂಡು ಯಾರಾದರೂ ಬದುಕುವುದಕ್ಕೆ ಸಾಧ್ಯ ಉಂಟಾ? ಮನ್ಮಥನ ಶರಾಘಾತಕ್ಕೆ ನಾನು ಒಳಗಾದೆ ಅಂತ ಆಡಿದ. ಮನ್ಮಥ ಯಾರು? ದೇವತೆಗಳ ಪಕ್ಷದಲ್ಲಿ ನಿಂತವನಲ್ವಾ? ದೇವತೆಗಳ ಪಕ್ಷದಲ್ಲೇ ನಿಂತವನೇ ಹೌದು ಅಂತಾದರೆ ಇವನಿಗೆ ಸಹಕಾರಿಗಳಾಗಿ ಅವರು ಬರುವುದಕ್ಕುಂಟ? ಇಲ್ಲ. ಅವರೆಲ್ಲ ಆ ದೇವತೆಗಳನ್ನು ಪೊರೆಯುವುದಕ್ಕಾಗಿಯೇ ಇವಳು ಬಂದವಳು ಎನ್ನುವುದೇ ಸ್ಪಷ್ಟ. ಹಾಗಿದ್ದರೆ ನನ್ನೊಡೆಯ ಯಾಕೆ ಈ ರೀತಿಯ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ? ಈ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಾ ಉಂಟು. ಕಾರಣವಿಷ್ಟೇ, ನನ್ನ ಒಡೆಯ ಸಾಮಾನ್ಯದವನಲ್ಲ. ಅವನು ದೇವರ ಮಗನಿದ್ದಾನೆ. ಯಾಕೆ? ಎಲ್ಲರೂ ರಾಕ್ಷಸನೆಂದು ಗುರುತಿಸಿರಬಹುದು, ಆದರೆ ಆತ ದೇವರ ಮಗ ಅಂತ ಆಡುವುದಕ್ಕೂ ಬಲವಾದ ಉದ್ದೇಶವೇ ಇದೆ. ಎಲ್ಲೆಲ್ಲೋ ದುಷ್ಟರಾಗಿ ಕೆಟ್ಟವರಾಗಿ ಬದುಕುತ್ತಾ ಇದ್ದಂತಹ ದಾನವರು ಎಲ್ಲರನ್ನು ಒಟ್ಟು ಹಾಕುವುದಕ್ಕೆ ಇವನ ನಾಯಕತ್ವ. ಎಲ್ಲ ಎಷ್ಟೆಷ್ಟು ಮಂದಿ ದಾನವರಿದ್ದಾರ, ಎಲ್ಲ ಶುಮ್ಮನ ಕಾಲಡಿಯಲ್ಲಿ ಈಗ ಬದುಕುತ್ತಾ ಇದ್ದಾರೆ. ಅವರನ್ನೆಲ್ಲ ಒಗ್ಗೂಡಿಸಿ ಆಯ್ತಾ, ಇನ್ನು ಇವಳ ಬಳಿಗೆ ಕಳುಹಿಸಿಕೊಡುವುದು ಒಬ್ಬೊಬ್ಬರನ್ನೇ ವಧಿಸು ಅಂತ. ಇವಳಿಗೆ ಸುಲಭವಾಗುವುದಕ್ಕೆ ಅವರೆಲ್ಲ ಪೂರಕವಾಗಿ ಒದಗಿ ಬರುವವರು ಎನ್ನುವುದೇ ಸ್ಪಷ್ಟ. ಹಾಗಿದ್ದರೆ ನಮ್ಮಂತ ಹಸಿ ಮಾಂಸ ತಿನ್ನುವವರು, ಮದ್ಯ ಮಾಂಸಾದಿಗಳನ್ನು ಸೇವಿಸುವವರು, ರಾಕ್ಷಸರು ಮೋಕ್ಷ ಪದವಿಯನ್ನು ಸೇರುವುದಕ್ಕೆ ಸಾಧ್ಯ ಉಂಟಾ? ಇದೆ. ಹೇಗೆ? ಒಂದು ದಾರಿಯ ಮೂಲಕವಾಗಿ. ಬಚ್ಚಲು ಮನೆಯ ನೀರಾದರೂ ಗಂಗಾ ನದಿಯನ್ನು ಸೇರುವಾಗ ಅದು ಪವಿತ್ರ ಜಲವಾಗುತ್ತದೆ. ಅದೇ ರೀತಿ ಈಕೆಯ ಪದದಳವನ್ನು ಸೇರುವಾಗ ನಮ್ಮಂತ ಎಂಥ ರಾಕ್ಷಸರಾದರೂ ಅವರು ಉತ್ತಮರಾಗಿ ಮೋಕ್ಷ ಪದವಿಗೆ ಆ ಒಂದು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿ ಇವಳು ಮಾಡಿರುವಂತಹ ದಾರಿ ನನ್ನ ಒಡೆಯನ ಯೋಜನೆ. ಇಲ್ಲ ಅಂತಾದ್ರೆ ಒಂದು ಹೊತ್ತಿನ ಊಟವಾದರೂ ನಮ್ಮವರದೆಲ್ಲ ಆದ ಮೇಲೆ ನನ್ನ ಒಡೆಯ ಸ್ವೀಕರಿಸುವುದು. ಈಗ ಮೋಕ್ಷದ ವಿಚಾರದಲ್ಲಿ ಅವನು ಒಬ್ಬನೇ ಕುಳಿತು ಮುಂಜಿಸುವುದಕ್ಕುಂಟ ಮೋಕ್ಷವನ್ನು? ಇಲ್ಲ. ಹಾಗಿದ್ರೆ ಇದೆಲ್ಲ ನನ್ನ ಒಡೆಯನ ಯೋಚನೆ ಹೌದು. ನಮ್ಮಂತ ಸಣ್ಣ ಸಣ್ಣ ತಲೆಗಳಿಗೆ ಅದೆಲ್ಲ ಯೋಚನೆ ಬರುವುದಕ್ಕಿಲ್ಲ. ಹಾಗಾದರೆ ಏನು ಮಾಡೋಣ? ದಾರಿ ಒಂದೇ. ಹೇಗೂ ಒಡೆಯನಲ್ಲಿ ಆಜ್ಞೆಯನ್ನು ಪಡೆದು ಬಂದಾಗಿದೆ. ಹಿಂದೆ ಬರುವುದು ಬೇಡ ಅಂತವೇ ಆಡಿದ್ದವನು. ಯಾಕೆ? ಇವಳ ಜೊತೆಯಲ್ಲಿ ಬದುಕುವುದಿಲ್ಲ ರಕ್ತ ಬೀಜ ಅಂತ ಅವನಿಗೆ ಒಂದು ಗೊತ್ತೇ ಉಂಟು. ಆದರೆ ಒಮ್ಮಿನ ಮೇಲೆ ಹೋಗಿ ಎಳೆ ತರುವುದಕ್ಕೆ ಮನ ಮಾಡುವುದಲ್ಲ. ಒಳಗಿನಿಂದ ಭಕ್ತಿ, ಹೊರಗಿನಿಂದ ಸ್ವಲ್ಪ ಕಾಠಿಣ್ಯ, ಎರಡು ಒಗ್ಗೂಡಿಸಿ ಕಾಲಿಗೆ ಬಿಡುತ್ತೇನೆ ನೋಡುವ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಜಯ 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 ಮಾತೆ. ಎಣಾಕ ನಿಭವಕ್ರೇ ನೀನೆಲೆಗೆ
ಶುಂಭದಾನವ ಬಯಸಿದರೆ ಸಾಧುವಾಗದೆ ಒಲಿಸದೆ ಶೂನ್ಯದಿಂದಲೇ ಚೂಳಿಯ ಬಯಸಿದರೆ ಶೂನ್ಯದಿಂದಲೇ ಚೂಳಿಯ ಬಯಸಿದರೆ ಕಣಿವ ಭಕ್ತೆ ನೀನೆರೆಗೆ ಶುಂಭದಾನವ ಬಯಸಿದರೆ ಓ ಜಗದಾದಿ ಮಾಯೆ, ನಿನ್ನ ಕಣ್ಣ ಮುಂದೆ ಬಂದವ ರಕ್ತಬೀಜದಮ್ಮ ಶುಂಭನ ಮಾತ್ಯನೂ ಹೌದು, ಅಳಿಯನೂ ಹೌದು. ಅವನೇ ಕಳುಹಿಸಿಕೊಟ್ಟವನಿದ್ದಾನೆ. ಅನೇಕ ಮಂದಿಗಳು ನಿನ್ನ ಬಳಿಗೆ ಕಳುಹಿಸಿಕೊಟ್ಟರೆ ಅವರನ್ನೆಲ್ಲ ಕೊಂದು ಮುಗಿಸಿದೆಯಂತೆ. ಹಾಗಿದ್ದರೆ ಯಾವುದೋ ಒಂದು ಹಠವನ್ನು ಬದ್ಧತೆಯನ್ನು ಹೊಂದಿ ಇಲ್ಲಿ ಕುಳಿತಿದ್ದೀ ಎನ್ನುವುದೇ ಸ್ಪಷ್ಟ. ಅಮ್ಮ, ಯಾಕೀ ಹಠವನ್ನು ಕಾಡುತ್ತಾ ಇದ್ದೀಯ? ಏನು ನನ್ನ ಒಡೆಯನನ್ನು ಸಾಮಾನ್ಯದವನು ಅಂತ ಭಾವಿಸಿಕೊಂಡಿದ್ದೀಯಾ? ಈಗ 3 ಲೋಕ ಅವನಂದಂತೆ ನಡೆಯುತ್ತಾ ಉಂಟು. ಸೂರ್ಯ ಚಂದ್ರರು ಒಂದು ಹೆಜ್ಜೆ ನೀಡಬೇಕಾದರೆ ಅವನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು. ಋಷಿ ಮುನಿಗಳ ಯಾಗಯಜ್ಞ ಅಲ್ಲ, ಅವನಿಗೆ ಅರ್ಪಣ ತರ್ಪಣ. ಹೀಗಿರುವಾಗ 3 ಲೋಕದ ಒಡೆಯನೂ ಹೌದು, ನಮಗೆಲ್ಲರಿಗೂ ತಂದೆಯ ಸ್ಥಾನದಲ್ಲಿರುವವನು ಹೌದು. ಹಾಗಿದ್ದರೆ ಲೋಕಕ್ಕೆ ಅವನು ತಂದೆಯಾದರೆ ಲೋಕ ಮಾತೆ ನೀನಿದ್ದೀಯ. ತಂದೆ ತಾಯಿಯರ ಜೋಡಿ ಒಂದು ನೋಡಬೇಕು ಅಂತ ಆಸೆಯಾಗಿದೆ. ಅಮ್ಮ, ಉಯ್ಯಾಲೆಯನ್ನು ಇಳಿಬೇಕು, ರಥವನ್ನು ಏರಬೇಕು. ನಾನೇ ಹೆಗಲನ್ನು ಕೊಡುತ್ತೇನೆ ತಾಯಿ, ಕರೆದುಕೊಂಡು ಹೋಗುತ್ತೇನೆ ಶೋಣಿತಾಪುರಕ್ಕೆ. ಅಲ್ಲಿಗೆ ಬರಬೇಕು. ನನ್ನ ಒಡೆಯನನ್ನು ನೀನು ಮದುವೆಯಾಗಬೇಕು. ನೀನು ಮದುವೆಯಾದದ್ದೇ ಹೌದು ಅಂತಾದರೆ ಪ್ರತಿನಿತ್ಯ 3 ಹೊತ್ತಿನ ಪೂಜೆ ನನ್ನಿಂದ ಬರಬೇಕಮ್ಮ. ರಕ್ತಬೀಜಾಸುರ ಸುಗ್ರೀವ ಹೇಳಿದ್ದಾನಲ್ಲ, ವಿಷಯ ನಿಮಗೆ ಅರ್ಥ ಆಗಿದೆಯಲ್ಲ. ಅಂದ ಮೇಲೆ ಬೇಡಿಕೊಳ್ಳುವುದರಲ್ಲಿ ಅರ್ಥ ಏನಿದೆ? ದಾರಿಯನ್ನು ಸೂಚಿಸಿ ಆಗಿದೆ ಅಂದ ಮೇಲೆ ಆ ದಾರಿಯಲ್ಲಿಯೇ ಬರಬೇಕು, ಬಿಟ್ಟರೆ ಅನ್ಯ ದಾರಿ ಇಲ್ಲ. ಆದ್ದರಿಂದ ದುರಮುಖೇನವಾಗಿ ನನ್ನನ್ನು ಸೋಲಿಸಿ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿದವಳು ನಾನು. ಹಾಗಿದ್ರೆ ನೀನು ಬೇಡಿಕೊಳ್ತಿ ಅಂತಾದ್ರೆ ಅದ ಅರ್ಥ ಏನಾಗ್ತದೆ ಬಲ್ಲೆಯ? ಏನಮ್ಮ? ಶಕ್ತಿಗುಂದಿದೆ, ಸಾರಕ್ಕೆ ಹೆದರಿದೆಯಾ? ಎಲ್ಲಾರನ್ನ ಹೇಳಿ ಮಾತೆಗೆಯರು ಸರಾಗದಲ್ಲಿ ಹೋರಾಡುತ್ತಾ ಇದ್ದ ಹಾಗೆಯೇ ಶರೀರಕ್ಕೆ ಒಂದು ವಿಧವಾದಂತಹ ಆಲಸ್ಯ ಬುದ್ಧಿಗೊಳ್ಳುತ್ತಾ ಇದೆ. ಪರಿಹರಿಸಿಕೊಳ್ಳುವುದಕ್ಕಾಗಿ ಶರೀರವನ್ನು ಒಂದು ಬಾರಿ ಕೋಲಾವಿ ಸಪ್ತ ಮಾತೃಕೆಯನ್ನು ಸೃಷ್ಟಿಸಿದ್ದೇನೆ. ಸಂಜಯಾಲಿ ಇವಳ ಜೊತೆ ಹೋರಾಟ ಮಾಡುತ್ತಿರುವ ಕಾಲಕ್ಕೆ ಹಣೆಗೆ ಒಂದು ಬಲವಾದ ಪೆಟ್ಟು. ಯಾರೆಂದು ನೋಡಿದರೆ ಯಾರೇ ನೀನು? ಇಂದ್ರಾಣಿಯ ಸಾಂಬ್ರಾಣಿಯ ಕೆಟ್ಟವಳೆ. ಹಣೆಗೆ ಹೊಡೆದೆಯಾ? ರಕ್ತ ಬೀಜನ ಮಹಿಮೆಯನ್ನು ಕಾಣಬೇಕೆನ್ನುವಂತ ಬಯಕೆ ನಿಮಗೆ ಉಂಟು ಅಂತಾದರೆ ತಡೆಯುವವರಾರಿದ್ದಾರೆ. ಚೆಲ್ಲುತ್ತೇನೆ ರಕ್ತ.
ಒಂದು ರೀತಿಯಾದಂತಹ ರಕ್ತವು ಭೂಮಿಯನ್ನು ಸೋಕುತ್ತಾ ಇದೆ. ಹಾಗಿದ್ರೆ ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತಾರೆ ಅಂತಾದ್ರೆ ರಕ್ತವು ಭೂಮಿಯನ್ನು ಸೋಕದೇ ಇರಬೇಕು. ಸೋಕದೇ ಇದ್ದ ಹಾಗೆ ರಕ್ತವನ್ನು ಹೀರುವ ರಕ್ತೇಶ್ವರಿ ಅಂತ ಕಾಣಿಸಿಕೊಳ್ಳುತ್ತದೆ.